ನೋಡಿ ಆಲಮಟ್ಟಿ ಡ್ಯಾಮಿಗೆ ಹೋಗೋದು ಹಿಂಗೇನೆ. ನಾವೇನು ಒಂದೆರಡು ಟ್ರಿಪ್ ಈರುಳ್ಳಿ ಓಡಿದ್ನೆಲ್ಲ ಇಲ್ಲೇ ಸರೌಂಡಿಂಗಲ್ಲೇ ಹೊಂಟಿದೆ. ಪಾರ್ಸಲ್ಲು ನೋಡಿ ಇಲ್ಲ ಐತೆ. ಇನ್ನು ಸ್ವಲ್ಪ ಈಗ ಸ್ಟ್ರೈಕ್ ಬೇರೆ ಐತೆ, ಲೋಡಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ಮಾಡೋದು ನೋಡೋಣ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಜಮಾಲ್ಪುರ ಮಾರ್ಕೆಟಿಗೆ ಹೋಗಿದ್ವಿ. ಏನಾಯ್ತಪ್ಪ ಅಂತಂದರೆ ಅಲ್ಲಿ ನೋಡಿ ಬರೀ ಇಷ್ಟೇ ಖಾಲಿ ಮಾಡಿದ್ದಾರೆ. 2 ನಿಟ್ಟಲ್ಲಿ 1 ನಿಟ್ಟು ಪೂರ್ತಿ ಖಾಲಿ ಮಾಡಿವಿ, 2ನೇ ನಿಟ್ಟಲ್ಲಿ ಒಂದು ಸ್ವಲ್ಪ ಅರ್ಧ ಖಾಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಹೊಸ ಮಾರ್ಕೆಟಿಗೆ ಬಂದ್ವಿ. ಇಲ್ಲ ಹಂಗೆ ಇದು ಮಾಡಿಬಿಟ್ರು ಅವರು. ಇವಾಗ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಹೊಟ್ಟೆ ಶೋ ಆಗಿತ್ತಂತ ಹೇಳ್ಬಿಟ್ಟು ಇಲ್ಲಿ ಊಟ ಸೆಟ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಅಡುಗೆ ಮಾಡ್ಕೊತ ಇದ್ದೀವಿ. ಮಾಲ್ತೇಶ್ ಅವರು ತರಕಾರಿ ಎಲ್ಲ ಹೆಚ್ಕೊತ ಇದ್ದಾರೆ. ಪಲಾವ್ ಮಾಡೋಣ ಅಂತ ಹೇಳಿದರು. ಪಲಾವ್ ಮಾಡ್ತಾಯಿದ್ದೀವಿ, ಬನ್ನಿ. ನೋಡಿ ಪಲಾವು ಇಲ್ಲೇ ಊಟ ಮಾಡ್ತಾಯಿದ್ದೀವಿ. ಗಾಡಿ ಅಲ್ಲಿದೆ, ಇಲ್ಲೇ ಕುಕ್ಕರ್ ಅದೆಲ್ಲ ಇಟ್ಕೊಂಡು ಇಲ್ಲೇ ಊಟ ಮಾಡ್ತಾಯಿದ್ವಿ. ಪಲಾವ್ ಮಾತ್ರ ಮಸ್ತಾಗೈತೆ, ಬನ್ನಿ ಊಟ ಮಾಡಿ. ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ, ಗಾಡಿ ಎಲ್ಲ ಖಾಲಿ ಆಗಿತ್ತು. ಸೊ ಹಂಗಾಗಿ ನಮ್ಮ ಅವಿಯಣ್ಣವ್ರ ಗಾಡಿ ಬಂದಿತ್ತು. ಅವಿಯಣ್ಣವ್ರ ಗಾಡಿ ಹತ್ರ ಬಂದಿದ್ದೆ. ಪಾಪ ಅವ್ರು ಮಲ್ಕೊಂಡಿದ್ದಾರೆ. ಅವಿಯಣ್ಣವ್ರ ಗಾಡಿ ಇಲ್ಲೇ ಐತೆ ಒಳಗಡೆ. ಅವರು ಬರೋ ಅಂಗಡಿ ಹೋಗೋ ಅಂಗಡಿಯಲ್ಲಿ ಒಂದು ಗಾಡಿ ದೊಡ್ಡ ಗಾಡಿ ಬಂದಿತ್ತು, 12 ವೀಲು. ಸೊ ಹಂಗಾಗಿ ಇಲ್ಲೇ ನಿಲ್ಲಿಸಿದ್ದಾರೆ. ಅದು ಇವತ್ತು ಖಾಲಿ ಆದರೆ ನಾಳೆ ಇವತ್ತು ಖಾಲಿ ಆಗುತ್ತೆ. ಭಾಳ ಕಷ್ಟಪ್ಪ. ಇಲ್ಲಿ 2 ದಿನ ಗಂಟೆ ಖಾಲಿ ಮಾಡ್ತಾರೆ. ಇದೇ ಮಾರ್ಕೆಟು, 2ನೇ ನಂಬರ್ ಗೇಟು, 3ನೇ ನಂಬರ್ ಗೇಟಲ್ಲಿ ಐತೆ ನೋಡಿ. ಏನಿಲ್ಲ, ಲೋಡಿಂಗ್ ಕೇಳ್ತಾ ಇದ್ದೀನಿ, ಇನ್ನು ಯಾವ ಸೆಟ್ ಆಗಿಲ್ಲ. ನೋಡೋಣ ಏನಾಗುತ್ತೆ ಏನು. ಬನ್ನಿ. ನೋಡಿ ಖಾಲಿ ಮಾಡಿ ಇಲ್ಲೇ ನಿಲ್ಸಿದ್ದೀವಿ. ಇಲ್ಲೊಂದು ಗಾಡಿ ಬಂದಿತ್ತು, ಇವಾಗ ಅದನ್ನು ಖಾಲಿ ಮಾಡ್ತಾರೆ. ನಮ್ಮದು ಖಾಲಿ ಆಗೈತೆ, ನೋಡೋಣ. ಲೋಡ್ ಕೇಳಿದ್ದೀನಿ, ಇನ್ನು ಏನೂ ಹೇಳಿಲ್ಲ. ಹೇಳ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿಂದ ಇನ್ನೂ ಸ್ವಲ್ಪ ಬಿಟ್ಟು ವೆಣ್ಣ ಅವರು ನೋಡೋಣ, ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಮಾಡ್ಬೋದು. ಇಲ್ಲಾಂದರೆ ನೋಡೋಣ ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಏನಾರು ತೊಗೊಂಡು ಮಾಡ್ಕೊಂಡು ಊಟ ಮಾಡೋಣ. ಬನ್ನಿ. ನಮ್ಮ ಹುಡುಗ ಏನೋ ಹೊಟ್ಟೆ ಶಿವೆ ಆಗಿತ್ತೆ ಅಂತ ಪಲಾವ್ ಐತೆ, ಅದನ್ನೇ ತಿನ್ನಲಿ. ನನಗೆ ನೋಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಪಾರ್ಕಿಂಗಿಗೆ ಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಗಿಟ ಮಾಡಿ ಮಲಗಿದ್ವಿ. ಇವಾಗ ಎದ್ದು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ, ನಮ್ಮ ಹುಡುಗ ಗ್ಲಾಸ್ ಗೀಸೆಲ್ಲ ಒರೆಸ್ತಾ ಇದ್ದಾನೆ. ಇನ್ನೊಂದು ಏನಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ. ಮ್ಯಾಟೆಲ್ಲ ಹಾಕ್ಸಿದೆ. ಇವಾಗ ಒಂಥರ ಲುಕ್ ಕಾಣಿಸ್ತಾ ಇದೆ ಗಾಡಿ ಒಳಗಡೆ. ಇಲ್ಲಿ ಮ್ಯಾಟು ಒಂದು ಫೀಟಿಗೆ 50 ರೂಪಾಯಿ ತೊಗೋಬೋದು. ಸೊ ಹಂಗಾಗಿ ಇಲ್ಲೇ ಒಂದು 6 ಫೀಟ್ ತೊಗೊಂಡು ಹಾಕಿದ್ದೀನಿ. ಇನ್ನೇನೊಂದು ಗೇರ್ ಲಿವರು ಇದೇ ಇರಲ್ಲ, ಬೇರೆದು ಹಾಕ್ಸ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದೇ ಇದ್ದರೆ ಚೆನ್ನಾಗಿರುತ್ತೆ. ಕಂಪನಿ ಇದೆಯಾ ಏನು ಉದ್ದಂಕ ಹಚ್ಬಿಟ್ಟು ನೋಡೋಣ, ಲೋಡ್ ಕೇಳೋಣ. ನಮ್ಮ ಹುಡುಗ ಕ್ಲೀನ್ ಮಾಡ್ಕೊತಾನೆ. ಅಂದ್ರೆ ಭಾಳ ಚೆನ್ನಾಗಿ ನೋಡ್ಕೊಂತಾನೆ ಗಾಡಿನ. ಭಾಳ ಖುಷಿ ಆಯ್ತು ಕರ್ಕೊಂಬಂದಿದ್ಕೂ. ಬನ್ನಿ. ಇನ್ನು ಯಾವುದು ಲೋಡ್ ಸೆಟ್ ಆಗಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸುಮ್ಮನೆ ಅಲ್ಲಿ ಗಾಡಿಯಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಎಂಥ ಬಿಸಿಲು ಅಂದರೆ 43 ಡಿಗ್ರಿ 44 ಡಿಗ್ರಿ ಬಿಸಿಲು ಐತೆ. ಯಪ್ಪ ಹೆವಿ ಬಿಸಿಲು. ಸೊ ಹಂಗಾಗಿ ಸುಮ್ಮನೆ ಅಡ್ಡಾಡೋಕ್ಕಂತ ಬಂದಿದ್ದೀನಿ ಕಾಂಪ್ಲೆಕ್ಸ್ ಕಡೆ. ಗಾಡಿ ಪಾರ್ಕಿಂಗಲ್ಲಿದ್ದಾವೆ. ಇಲ್ಲಿ ಬಂದು ಜ್ಯೂಸ್ ಕುಡಿದೆ. ಇವಾಗ ಏನೋ ಹಶ್ವಂತರ ಆಗಲ್ಲ ಬಿಡಿ. ಯಪ್ಪ ಈ ಬಿಸಿಲಲ್ಲಿ ಇನ್ನೇ ಊಟ ಮಾಡಿಬಿಟ್ರೆ ಮುಗಿದೋಯ್ತು ಕತೆ.
ಅವರೆಲ್ಲ ಅಣ್ಣನ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ. ನನ್ನ ಕೈಗೆ ಆಗಲಿಲ್ಲ ಕೂತ್ಕೊಳ್ಳೋಕ್ಕೆ. ನಮ್ಮ ಗಾಡಿಯಲ್ಲಿ ಅಂದ್ರೆ ದೇವ್ರನ್ನ ಕೂತ್ಕೊಳ್ಳೋಕ್ಕಲ್ಲ, ಅಷ್ಟು ಹೀಟು ಅಂದ್ರೆ ಅಷ್ಟು ಹೀಟು. ಸೊ ಹಂಗಾಗಿ ನಾನು ಬಂದೆ ಈ ಕಡೆ ಅಡ್ಡಾಡ್ಕೊಂತ. ಬನ್ನಿ ನೋಡೋಣ ಏನಾಗುತ್ತೋ ಏನೋ. ರೋಡ್ ಸೆಟ್ ಆಗಿಬಿಟ್ರೆ ಸಾಕು, ಇನ್ನೊಂದು ಟ್ರಿಪ್ ಮಾಡಬೇಕು. ಯಾಕಂದರೆ ಟ್ಯಾಕ್ಸು, ಇನ್ಶೂರೆನ್ಸು, ಪರ್ಮಿಟು ಎಲ್ಲ ಒಂದೇ ಸಲ ಬಂದಿದ್ದಾವೆ. ಸೊ ಹಂಗಾಗಿ ಇನ್ನೊಂದು ಟ್ರಿಪ್ ಮಾಡಬೇಕು ಬೇಗ. ಬನ್ನಿ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಮಧ್ಯಾಹ್ನನೇ ವೀಡಿಯೋ ಮಾಡಿತ್ತು, ಮತ್ತು ಯಾವುದೂ ವೀಡಿಯೋ ಮಾಡಲಿಲ್ಲ. ಏನಕ್ಕಪ್ಪ ಅಂದರೆ ಬೇಜಾರಾಗಿತ್ತು, ಯಾವುದು ಲೋಡ್ ಸಿಕ್ಕಿರಲಿಲ್ಲ ಅಂತ. ಸೊ ನಿನ್ನೆ ನೈಟೇ ಲೋಡ್ ಸಿಕ್ತು. ಎಲ್ಲಿಗಪ್ಪ ಅಂತಂದ್ರೆ ಬೆಂಗಳೂರಿಗೆ. ಮಿಷನರಿ ಐಟಮ್ಮು 5.5 ಟನ್ ಐತೆ. ಕೋಲ್ಕತ್ತಾ ಬೆಂಗಳೂರು ಲೋಡ್ ಸಿಕ್ಕಿತ್ತು. ಸೊ ಲೋಡಿಗೆ ಬಂದಿದ್ದೀವಿ. ಇವೇ ಮಿಷನರಿ ಐಟಮ್ಗಳು 5.5 ಟನ್ ಆಯಿತು ಅಂತ ನೋಡೋದಿದೆ. ಬರುತ್ತೆ ಏನೋ ಗೊತ್ತಿಲ್ಲ. ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು ಅಂತ ಐಟಮ್ ಲೋಡ್ ಮಾಡಲಿಕ್ಕೆ. ಅದ್ರ ಮೇಲೆ ಆಮೇಲೆ ಬೇರೆ ಲೋಡ್ ನೋಡೋಣ. ಬನ್ನಿ ನೋಡಿ, ಇವೇ ಐಟಮ್ಗಳು ಇಲ್ಲಿ ರೆಡಿ ಆಗ್ತಿರೋದು. ಇಲ್ಲೊಂದು 4 ಪೆಟ್ಟಿ ಇದಾವಂತೆ. ಅದರ ಒಂದು 4 ಪೆಟ್ಟಿ ಒಂದು ಮೆಷಿನ್ ಅಂತೆ. ಅದನ್ನು ಇಲ್ಲಿ ಲೋಡ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಅಸ್ಲಾಲಿ ಸರ್ಕಲ್ ಅಂತ ಬರುತ್ತಲ್ಲ, ಅಲ್ಲಿಗೆ ಹೋಗ್ಬೇಕು. ಮೋಸ್ಟ್ಲಿ ಇವೇ ಪೇಟೆಗೆ ಇವೊಂದು 4 ಇವೇ ಆಗೋದು ಮೋಸ್ಟ್ಲಿ. ಇದೇನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ. ನೋಡೋಣ, ಕೇಳೋಣ. ನೋಡಿ, ಇದೊಂದು ಮಿಷನ್ನು. ಅವು 4 ಪೆಟ್ಟಿಗೆ ತೋರಿಸಿದ್ನಲ್ಲ, ಒಂದು 4 ಪೆಟ್ಟಿಗೆ ಇಷ್ಟು ಲೋಡ್ ಮಾಡ್ಕೊಂಡು ನೋಡೋಣ ಎಲ್ಲಿ ಮತ್ತೆ ಲೋಡ್ ಆಗುತ್ತೆ. ಭಯ್ಯ ಇದರ ವಜನ್ ಕಾಟ ನೈ ಹಾಗೆ ನೋಡೋಣ, ಬನ್ನಿ ಕಾಟ ಮಾಡಿಸ್ಬೇಕು. ನೋಡಿ, ಈಗ ಐಟಮ್ ಲೋಡ್ ಆಗಿರೋದು. ಇನ್ನೊಂದು ಕಡೆ ಹೋಗ್ಬೇಕು. ಇದೊಂದೇನೋ ಮೆಷಿನ್ನು. ಆಮೇಲೆ 4 ಅದ್ರದ್ದು ಇವು ಅಡ್ಜಸ್ಟ್ ಮಾಡೋ ಇವು ಇಲ್ಲವು ಪ್ಯಾನಲ್ಗಳು. ಲೋಡ್ ಆಯಿತು. ಇನ್ನೊಂದು ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ, ಅಲ್ಲಿ ಏನು ಮಾಡ್ತಾರೆ ನೋಡಿ. ಇದೇ ಮಿಷಿನ್ ಇವಾಗ ಲೋಡಿಗೆ ಬಂದ್ವಿ. ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಿಲ್ ಕೊಟ್ಟರೆ ಅಲ್ಲಿ ಇಲ್ಲೇ ಇದ್ದೀನಿ, ಗಾಡಿನ ಇಲ್ಲೇ ಹಾಕಿದ್ದೀವಿ. ಇದೊಂದು ಮಿಷನ್ನು. ಇಲ್ಲಿದ್ದಾವಲ್ಲ ಇವು, ಇಂಥವು ಇವು 4, 5. ಆಮೇಲೆ ಇಂಥ 2 ಇದ್ದಾವೆ, ಅವೇ 2 ಹಾಕಿದರೆ ಲೋಡ್ ಆಯಿತು. ಮುಂದೆ ಹೋಗಿ ಕಾಟ ಮಾಡಿಸಿದ್ನು ಎಷ್ಟು ಬರುತ್ತೆ ಏನು ಅಂತ ಗೊತ್ತಾಗುತ್ತೆ. ಅಡ್ಡ ಹಿಡಿಸ್ಬಿಟ್ರೆ ಚೆನ್ನಾಗಾಗುತ್ತೆ, ಜಾಗನೂ ಹಿಡಿಸುತ್ತೆ. ಇಲ್ಲಾಂದರೆ ಪೂರ್ತಿ ಗಾಡಿ ಅನ್ನೋದಂಗೆ ಆಗ್ಬಿಡ್ತತೆ. ನೋಡೋಣ ಬನ್ನಿ ಏನಾಗುತ್ತೆ ಏನು. ಇಲ್ಲಿ ಅಡ್ಡ ಹಿಡಿಸ್ಬಿಟ್ರೆ ಸ್ವಲ್ಪ ನಿಂದ ಉಳಿಯುತ್ತೆ. ಬನ್ನಿ ನೋಡಿ, ಹೊಟ್ಟೆಶ್ವಾಗಿತ್ತು. ಇದೇ ಕಂಪ್ನಿಗೆ ಈಗ ಬಂದಿರೋದಲ್ಲ, ಇದನ್ನು 2 ಗಂಟೆಗೆ ಮಾಡ್ತಾರಂತೆ. ಭಾಳ ಹೊಟ್ಟೆಶ್ವಾಗಿಬಿಟ್ಟೈತೆ. ಸೊ ಹಂಗಾಗಿ ಊಟ ಮಾಡೋಣ ಅಂತ ಪಾಪ ಬೈಕ್ ಕೊಟ್ಟರು. ಬೈಕ್ ತಗೊಂಡು ಹೋಗ್ತೀವಿ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕಂತ ಊಟಕ್ಕೆ. ಮಾಡ್ಕೊಳ್ಳೋಣ ಅಂತಂದರೆ ರೇಷನ್ ಬೇರೆ ಖಾಲಿ ಆಗಿಬಿಟ್ಟೈತೆ. ಸೊ ನೋಡೋಣ, ಮುಂದೆ ಎಲ್ಲ ರೇಷನ್ ತಗೊಂಡು ಅಡುಗೆ ಮಾಡ್ಕೊತ ಹೋಗೋಣ. ಯಾಕಂದರೆ ನಾವು ಕೊಟ್ಟಿದ್ದ ದುಡ್ಡಿಗೆ ಸಫಿಷಿಯೆಂಟ್ ಆದಂಥ ಊಟ ಸಿಗ್ತಾಯಿಲ್ಲ ಇಲ್ಲಿ. ಸೊ ಹಂಗಾಗಿ ಗಾಡೀಲಿ ಮಾಡ್ಕೊಂಡ್ರೆ ನಮಗೂ ಒಂಥರ ನೆಮ್ಮದಿ ಇರುತ್ತೆ. ಬನ್ನಿ ನೋಡಿ, ಈ ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇಲ್ಲೇ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಇಲ್ಲೇ ಇದು ಪಾರ್ಕಿಂಗ್. ಇಲ್ಲೇ ಇನ್ನೂ ಯಾವುದು ಲೋಡ್ ಸೆಟ್ ಆಗಿಲ್ಲ. ಅದು 5.5 ಟನ್ ಕಂಡೀಷನ್ ಹೋಗಿದ್ದು, ಬರೀ 2 ಟನ್ ಅಷ್ಟೇ ಬಂತು. ಇನ್ನು 10 ಟನ್ ಬೇಕು ಅಂತ ಹೇಳಿದ್ದೀನಿ. ಏನು ಮಾಡ್ತಾನೆ ಗೊತ್ತಿಲ್ಲ, ನೋಡೋಣ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗಾಡಿ ನಿನ್ನೆ ಅರ್ಧ ಲೋಡ್ ಮಾಡ್ಕೊಂಬಂದು ನಿಲ್ಲಿಸಿದ್ದು, ಮತ್ತೆ ಲೋಡ್ ಆಗಲಿಲ್ಲ. ಫೋನ್ ಮಾಡಿದ್ದೆ, ನಾಳೆ ಮಾಡಿಸ್ತೀನಿ ಅಂತಂದ. ಸೊ ಇವತ್ತು ಏನಾದರೂ ನೋಡಬೇಕು, ಏನಾಗುತ್ತೆ ಏನೋ ಮಾಡ್ಕೊಂಡು ಇವತ್ತು ಹೋಗಲೇಬೇಕು. ಏನಪ್ಪ ಅಂದ್ರೆ ಇವತ್ತಿಗೆ ಬಂದು ಗಾಡಿ ಆಲ್ರೆಡಿ 4 ದಿವಸ ಆಯಿತು. ಇವತ್ತಿಗೆ 5 ದಿವಸ ಆಯಿತು. ಭಾಳ ಲೇಟ್ ಆಗಿಬಿಡ್ತು ಈ ಟ್ರಿಪ್ಪು. ಅಲ್ಲಿ ಒಂದು ದಿವಸ ಆಲ್ಟಾಗಿ ಲೋಡ್ ಮಾಡ್ಕೊಂಬಂದೆ. ಇಲ್ಲಿ ಒಂದು ದಿವಸ ಲೇಟಾಗಿ ಖಾಲಿ ಮಾಡಿದ್ದು, ತಿರುಗಾಡಿಸಿ ಖಾಲಿ ಮಾಡಿದ್ದು. ಸೊ
ಹಂಗಾಗಿ ಬೇಜಾರು ಬನ್ನಿ ನೋಡೋಣ ಏನಾಗುತ್ತೆ ಅನ್ನೋದು. ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡಿನ ಕಡೆ ಹಚ್ಕೊಬಿಟ್ಟು ಈಗ ನಾನು ತಿಂಡಿ ತಿನ್ನೋಕ್ಕೆ ಹೋಗೋಣ. ಅಡುಗೆ ಏನೂ ಮಾಡಿಲ್ಲ, ಇಲ್ಲೇ ಹೋಟೆಲ್ ಇದ್ದಾವೆ, ಏನಾದರೂ ತಿಂಡಿ ತಿಂದು ಬರೋಣ. ಬನ್ನಿ ನೋಡಿ, ಲೋಡಿಂಗ್ ಪಾಯಿಂಟಿಗೆ ಬಂದೀವಿ. ಏನು ಟ್ರಿಪ್ ಮಾಡ್ಕೊಂಡು ಹೋಗಿದ್ನಲ್ಲ ಪಾಟ್ಮಾಲು, ಅಲ್ಲಿಗೆ ಬಂದಿದ್ದೀನಿ. ನೋಡೋಣ ಎಷ್ಟಾಗ್ತಾರೆ ಏನೋ ಗೊತ್ತಿಲ್ಲ. ನಾನು ಒಂದು 7-8 ಟನ್, ಒಂದು 10 ಟನ್ ಲೆಕ್ಕಕ್ಕಾದ್ರೆ ನಡೀತೆ ಅಂತ ಹೇಳಿದ್ದೀನಿ. ಯಾಕಂದರೆ ಇದಿರೋದೇ 7 ಟನ್ನು, ಇದು ಒಂದು 10 ಟನ್ ಆದರೆ ಚೆನ್ನಾಗಾಗುತ್ತೆ. ನೋಡೋಣ ಅವರು ಎಷ್ಟಾಗ್ತಾರೆ ಏನೋ ಗೊತ್ತಿಲ್ಲ. ಹೋದ ಸಲ 8 ಟನ್ ಕಂಡೀಷನ್ನೇ ಬಂದಿದ್ವಿ, 4 ಟನ್ ಹಾಕಿದ್ರು. ಈ ಸಲ ಎಷ್ಟಾಗುತ್ತೆ ನೋಡೋಣ. ನೋಡ್ರಿ ಹಿಂಗೈತೆ ಗಾಡಿ, ಖಾಲಿ ಹಾಕ್ಬೋದು ಮೋಸ್ಟ್ಲಿ ನನಗೇನು ಅನಿಸಿದ ಪ್ರಕಾರ. ನೋಡೋಣ. ತಿಂಡಿ ಅಲ್ಲೇ ತಿನ್ಕೊಂಡು ಬಂದ್ವಿ. ಹೋಗ್ಬೇಕಾರೆ ಸ್ವಲ್ಪ ಬೇಗ ಲೋಡ್ ಆದರೆ ಅಲ್ಲೇ ಅಡಗ್ಲು ತಗೊಂಡು ಆ ಪಾರ್ಕಿಂಗ್ ಹತ್ರ ಐತೆ, ಅಲ್ಲೇ ತಗೊಂಡು ಹಂಗೆ ಹೋದ್ರೆ ಆಯಿತು. ಬನ್ನಿ ನೋಡಿ, ಹೊಟ್ಟೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ಸಿಟಿ ಅಂತ ಒಂದು ಹೋಟೆಲ್ ಕಾಣಂಗಿಲ್ಲ ಪತ್ತು, ಏನು ಕರ್ಮನಪ್ಪ ಇಲ್ಲಿ. ಹೋಟೆಲ್ಲೇ ಕಾಣಿಸ್ತಾ ಇಲ್ಲ ನೋಡ್ರಿ, ಯಾವುದೋ ಒಂದು ಮಾಲ್ ಥರ ಐತೆ. ಬನ್ನಿ ಎಲ್ಲಿ ನೋಡೋಣ, ಯಾವುದಾದ್ರು ಹೋಟೆಲ್. ಸರ್ಕಲ್ ಹತ್ರ ಬಂದಿದ್ದೀವಿ, ಅಲ್ಲಿಂದ ನಡ್ಕೊಂಡು ನೋಡೋಣ. ಇಲ್ಲಿ ಎಲ್ಲರೂ ಏನಾರು ಸಿಕ್ಕರೆ ಊಟ ಮಾಡೋದು. ನೋಡಿ ನೋಡಿ, ಲೋಡೆಲ್ಲ ಆಯಿತು, ತಾಡ್ಪಲ್ಲ ಹಾಕ್ತಾ ಇದಾರೆ ನೋಡಿ. ಎಷ್ಟು ಹೈಟ್ ಹೋಗ್ಬಿಟ್ಟೈತೆ, ಭಾಳ ಅಂದರೆ ಭಾಳ ಹೈಟ್ ಆಗ್ಬಿಟ್ಟೈತೆ. वो छोटा छोटा ओल है ना, वो बहुत बारिश है बेंगलोर में, इसलिए। हाँ हाँ ಬನ್ನಿ ನೋಡಿ, ರೋಡ್ ಆಯಿತು. ಟೈಮ್ ಬಂದು 10:15 ಬಿಡ್ತಾ ಇದ್ದೀವಿ. ಆಂಜನೇಯ ನೆನೆಸ್ಕೊಂಡು ಇಲ್ಲಿಂದ ಹೊರಡೋಣ. ಜೈ ಆಂಜನೇಯ. ಬನ್ನಿ ಮುಂದೆ ವೀಡಿಯೋ ಮಾಡ್ತೀನಿ. ಡೀಸೆಲ್ ಹಾಕಿಸ್ಬೇಕು, ಆ್ಯಡ್ ಬ್ಲೂ ತಗೋಬೇಕು. ಮುಂದೆ ಅಲ್ಲೆಲ್ಲರೂ ಶೋರೂಮ್ ಹತ್ರ ತಗೊಳ್ಳೋಣ. ಬನ್ನಿ ನೋಡಿ, ಇವಾಗ ಸಾಪುತಾರ ಕಡೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ 5:15 ಇಸ್ಕೊಂಡಿದ್ದೆ ಗಾಡಿನ, ಅಲ್ಲಿಂದ ಓಡಿಸ್ತಾ ಇದ್ದೀನಿ. 7:30 ಆಗೈತೆ ಗಾಡಿ. ಇಂದ ಸೀದಾ ಬಂದೆ. ಅಲ್ಲಿ ಹೋದ ಸಲ ರೋಡ್ ಮಿಸ್ ಆಗಿತ್ತು, ಸೊ ಹಿಂಗಾಗಿ ಈ ಸಲ ಏನು ರೋಡ್ ಮಿಸ್ ಮಾಡ್ಕೊಂಡಿಲ್ಲ, ಆರಾಮಾಗೆ ಬಂದೆ. ಹೆಂಗಪ್ಪ ಅಂದರೆ ಅದು ಎಂಥದ್ದು ಇಲ್ಲಪ್ಪ, ಅವು ಕೊಡಾದರ, ಅನಾಥಪುರ ರೋಡು ಏನೇನೋ ಇದ್ದಾವೆ. ಆ ಕಡೆ ರೂಟಿಂದ ಬಂದಿದ್ದೀವಿ. ಭಾಳ ಹೈಟ್ ಐತೆ, ಮರದ ಅರೆಗಳು ಟಚ್ ಹಾಕವು ಏನೋ ಅಂತ ಭಯ ಆಗ್ತೈತೆ. ಏನೋ ಸ್ವಲ್ಪ ದೂರ ಸಾಬುತಾರ ರೋಡಲ್ಲಿ ಏನು ಅಗಲ ಇದೆ, ಸೊ ಹಂಗಾಗಿ ಅಲ್ಲೇನು ತೊಂದರೆ ಆಗಲ್ಲ. ಸಾಬುತಾರ ಅಂದರೆ ಅಲ್ಲಿ ಧರ್ಮಪುರಿಗೆ ಹೋಗೋದು, ಆಮೇಲೆ ಈ ಕಡೆ ಸಾಬುತಾರಕ್ಕೆ ಹೋಗೋದು 2 ರೋಡ್ ಬರುತ್ತೆ. ಇಲ್ಲಿ ಆ ರೋಡಲ್ಲಿ ಹೋದ್ರೆ ಟೆನ್ಷನ್ ಇಲ್ಲ. ನೋಡಿ ಇಲ್ಲಿ ಎಷ್ಟೆಷ್ಟಿದ್ದಾವೆ. ಇಲ್ಲಿ ಭಾಳ ಹೈಟ್ ಇದೆ ನಮ್ಮದು ಈ ಟ್ರಿಪ್ಪು. ಭಾಳ ಹೈಟ್ ಅಂದರೆ RTO ಪ್ರಕಾರ 14 ಫೀಟ್ ಪಾಸ್ ಆಗ್ತೈತೆ. ಸೊ ಇದು 14 ಫೀಟೇ ಇರೋದು. ಬಟ್ ಇಲ್ಲಿ ಮರಗಳು, ಅರೆಗಳು ಇರ್ತಾವಲ್ಲ, ಅವು ಹೊಡಿತಾವೆ, ಕೆಳಗಿರ್ತಾವಲ್ವ. ಸೊ ಹಂಗಾಗಿ ನೋಡಿ ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ದೂರ ಮಾತ್ರನೇ, ಆಮೇಲೆ ಹೆಂಗೆ ಹೋದ್ರೆ ನಡೆಯುತ್ತೆ. ಏನಾದರೂ ಒಂಚೂರು ಅರೆ ಹೊಡೆದ್ಬಿಟ್ರೆ ತಾಡ್ಪಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಡೋದು. ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮುಂದೆ ಎಲ್ಲರೂ ಟೀ ಕುಡಿಯೋಕೆ ನಿಲ್ಸೋಣ. ಆಡ್ ಬ್ಲೂ ಒಂದು ಖಾಲಿಯಾಗಿದೆ, ಆಡ್ ಬ್ಲೂ ಹಾಕ್ಕೊಂಡು ಟೀಗೆ ಕುಡಿದು ಮತ್ತೆ ಹೊರಡೋಣ. ಟಿಫನ್ನು ಮುಂದೆ ಎಲ್ಲರೂ ಮಾಡಿದ್ರೆ ಆಯಿತು. ಇಲ್ಲಿನ ಊಟ ಸೆಟ್ ಆಗೋದಿಲ್ಲ. ನೆಕ್ಸ್ಟ್ ಬರಬೇಕಾದ್ರೆ ಸ್ವಲ್ಪ ರೇಷನ್ ಹಾಕ್ಕೊಂಬರ್ಬೇಕು. ಏನಪ್ಪ ಅಂದ್ರೆ ಭಾಳ ಕಷ್ಟ ಆಗ್ತತೆ. ಆಮೇಲೆ ಈ ಟ್ರಿಪ್ಪು ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಏನಕ್ಕಪ್ಪ ಅಂತಂದರೆ ಹೆಚ್ಚು ಕಡಿಮೆ 5 ದಿನ ಇಲ್ಲಿ ಅಹಮದಾಬಾದಲ್ಲಿ ಆಯಿತು, ಪ್ಲಸ್ ಅಲ್ಲಿ 2 ದಿನ. ಸೊ ಹಂಗಾಗಿ ಖರ್ಚು ಕೂಡ ಭಾಳ ಬಂತು ಈ ಟ್ರಿಪ್. ಸೊ ನೋಡೋಣ, ಏನು ಮಾಡೋಂಗಿಲ್ಲ. ಆಗೋದು ಆಗ್ತೈತೆ, ಹೋಗೋದು ಹೋಗ್ತೈತೆ.
ಬನ್ನಿ ನೋಡಿ. ಆಡ್ಬ್ಲೂ ಖಾಲಿಯಾಗಿತ್ತು, ಸೊ ಹಂಗಾಗಿ ಇಲ್ಲೇ ನಿಲ್ಲಿಸಿ ಆಡ್ಬ್ಲೂ ಹಾಕ್ಕೊಂಡು ಮುಖ ಗಿಕ್ಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ, ಹಗ್ಗ ಬೇರೆ ಹಿಂದ್ಗಡೆ ಲೂಸ್ ಆಗಿದ್ದು ಸ್ವಲ್ಪ ಎಳ್ಕೊಂಡಿದ್ದೀನಿ ನನಗೆ ಹಂಗೆ ಉಕ್ಕಿಗೆ ಸೇರಿಸಿ. ನೋಡೋಣ ಮುಂದೆ ನೋಡಿ ಅಲ್ಲೆಲ್ಲರೂ ಬಿಚ್ಕೊಂಬಿಟ್ಟು ಹಿಂದ್ಗಡೆ ಕ್ಲೀನಾಗಿ ಹಗ್ಗ ಹಾಕ್ಬೇಕು. ನೋಡೋಣ ಬನ್ನಿ. ನೋಡಿ ಸಾಬುತಾರ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆತ. ಇಲ್ಲಿಂದ ಸಾಬುತಾರ ಇನ್ನೊಂದು 45 ಕಿಲೋಮೀಟ್ರ್ ಐತೆ. ಅಲ್ಲಿಂದ ನಾಸಿಕ್ಕಿಂದ ಸಿಂಗಲ್ ರೋಡ್ ಆ ಕಡೆಯಿಂದ. ತಿಂಡಿ ತಿಂದಿಲ್ಲ, ಮುಂದೆ ಎಲ್ಲರೂ ತಿಂಡಿ ತಿನ್ನಬೇಕು. ಅಲ್ಲಿ ಕೇಳಿದೆ ಇಲ್ಲ ಅಂತ ಹೇಳಿದರು, ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಟೀ ಕುಡಿದು. ಇನ್ನು ನೋಡಿ ಇದು ಘಾಟ್ ಸೆಕ್ಷನ್ ಪೂರ ಫುಲ್ ಡೌನು, ಅಪ್ಪು ಡೌನು. ಬನ್ನಿ ನೋಡ್ರಿ, ಮಹಾರಾಷ್ಟ್ರ ತುಂಬ ಅಂಬೇಡ್ಕರ್ದು ಫುಲ್ ಬ್ಯಾನರ್ಗಳು, ಫ್ಲ್ಯಾಗ್ಗಳು ನೋಡಿ. ಏನೋ ಅಂಬೇಡ್ಕರ್ ಜಯಂತಿನ ಏನೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಎಲ್ಲಿ ನಾವು ಫುಲ್ ಮಹಾರಾಷ್ಟ್ರ ಫುಲ್ ಬರೀ ಇದೆ, ಬರೀ ಬ್ಯಾನರ್ಗಳು, ಫಂಕ್ಷನ್ಗಳು ಇವೇ ನಡೀತದೆ ನೋಡಿ. ಎಲ್ಲಿ ನೋಡಿದ್ರೆ ಫ್ಲ್ಯಾಗ್ ನೋಡಿ, ಬ್ಯಾನರ್ಗಳು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಿದ್ದವ್ರು ಕಾಮೆಂಟ್ ಮಾಡಿರಿ. ಏನಾದರೂ ಅಂಬೇಡ್ಕರ್ ಜಯಂತಿ ಇದೆಯಾ ಏನೋ. ಬನ್ನಿ, ಸಿಟಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಇದನ್ನು ತೋರ್ಸೋಣ ಅಂತಲೇ ಮಾಡಿದೆ. ಅಲ್ಲಿ ಹಿಂದ್ಗಡೆ ತುಂಬ ಅಂದರೆ ತುಂಬ ಡೆಕೋರೇಷನ್ ಮಾಡಿದರು. ತೋರ್ಸೋಣ ಅಂದೆ ಪೊಲೀಸ್ನವರೆಲ್ಲ ಇದ್ದರು, ಸೊ ಹಂಗಾಗಿ ಏನೂ ವಿಡಿಯೋ ಮಾಡಲಿಲ್ಲ. ಬನ್ನಿ, ಹೊಟ್ಟೆ ಶುಭಾರ ಆಗ್ಬಿಟ್ಟತ್ತೆ. ಮುಂದೆ ಎಲ್ಲಾದರೂ ಊಟ ಮಾಡೋಕ್ಕೆ ನಿಲ್ಲಿಸಿ. ನೋಡಿ ಅದು ಟ್ರೈಲರ್ ಗಾಡಿ ರೋಡ್ರಿ ಏರ್ಕೊಂಡು ಬಂದೈತೆ, ಎಲ್ಲ ಸೀದಾ ಪಲ್ಟಿ ಆಗಿಬಿಟ್ಟಿದ್ದಾವೆ ಇಲ್ಲಿ ನೋಡಿ. ಪಾಪ ಥೂ, ಏನು ಮಾಡ್ಬೇಕು ಇವನು. ಅದು ಹೆಂಗೆ ಪಲ್ಟಿ ಆಗಿದ್ದಾವೆ ಏನೋ ಗೊತ್ತಿಲ್ಲ. ಎಲ್ಲಿದ್ದೀವಪ್ಪ ಅಂದರೆ ಅಹಮದ್ನಗರದಿಂದ ಪಂಡ್ರಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆಲ್ಲೂ ವೀಡಿಯೋ ಮಾಡಲಿಲ್ಲ. ಇಲ್ಲೇ ಅಹಮದ್ನಗರ್ ಹಿಂದ್ಗಡೆನೇ ಸ್ನಾನ ಗಿನ ಮಾಡ್ಕೊಂಡು ಅಲ್ಲಿದ್ದ ಬಿಟ್ಟಿದ್ದು, ಮತ್ತು ಎಲ್ಲೂ ನಿಲ್ಲಿಸಿಲ್ಲ. ಬನ್ನಿ ಮುಂದೆ ಹೋಗೋಣ. ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿ ಬಿಜಾಪುರ ಕಡೆ ಹೋಗ್ತಾ ಇದ್ದೀನಿ. ಈ ಸಲ ಯಾವ ಕಡೆಯಿಂದ ಬಂದಪ್ಪ ಅಂದರೆ ಸೊಲ್ಲಾಪುರದ ಮೇಲೆ ಹೋಗ್ತಾ ಇದ್ದೀನಿ. ಸೊ ಬಿಜಾಪುರಿನ ಸ್ವಲ್ಪ ದೂರ, ಅಂದರೆ ಇನ್ನೊಂದು 100 ಕಿಲೋಮೀಟ್ರ್ ಐತೆ. ನಾನು ಅಲ್ಲೇ ಮಲ್ಕೊಂಬಿಟ್ಟಿದ್ದೆ, ಯಾಕಂದ್ರೆ ಒಂಥರ ಭಾಳ ನಿದ್ದೆ ಬಂದುಬಿಡ್ತು. ಊಟನೂ ಮಾಡಲಿಲ್ಲ, ಹಂಗೆ ಮಲ್ಕೊಂಬಿಟ್ಟೆ. ಬನ್ನಿ ಹೋಗೋಣ. ನೋಡಿ ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಬಿಜಾಪುರ. ಆ ಟೈಮು 5 ಗಂಟೆ ಆಗೋಯ್ತು. ಅಲ್ಲಿಂದ 3:30ಗೆ ತಗೊಂಡಿದ್ದು ಗಾಡಿನ. ಬಾರ್ಡ್ರಿನ ಸ್ವಲ್ಪ ದೂರ ಇತ್ತು, ಮಹಾರಾಷ್ಟ್ರ ಬಾರ್ಡ್ರ್, ಅಲ್ಲಿಂದ ತಗೊಂಡಿದ್ದು ಗಾಡಿನ. ಹೋಗ್ತಾ ಇದ್ದೀನಿ. ಭಾಳ ಹೊಟ್ಟೆ ಶೋ ಆಗಿಬಿಟ್ಟುತ್ತೆ. ಮುಂದೆ ಎಲ್ಲರೂ ತಿಂಡಿದ್ದು ಇನ್ನೇನು ಇಷ್ಟೊತ್ತಿಗೆ ಸಿಗಲ್ಲ. ಹೋಗೋಣ ಅಲ್ಲಿ ಹತ್ತತ್ರ ಎಲ್ಲಾದರೂ ತಿನ್ನೋಣ. ಬನ್ನಿ. ಇನ್ನೊಂದು ಏನಪ್ಪ ಅಂತಂದರೆ ಮೈಲೇಜ್ ಬರುತ್ತೆ ಈ ರೋಡಲ್ಲಿ. ಗಾಡಿ 5-4 ಬಂದಿದೆ. ನೋಡೋಣ ಹೋಗ್ತಾ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಬನ್ನಿ ನೋಡಿ ಫ್ರೆಂಡ್ಸ್, ಅಯ್ಯೋ ಹೊಡ್ಕೊಂಡಿರೋದು ನೋಡ್ರಿ. ಬೆಳಗ್ಗೆನೇ ಯಪ್ಪ ಏನೇನು ಇಲ್ಲ ನೋಡ್ರಿ. ಆಕ್ಸಿಡೆಂಟ್ ನೋಡಿ ಹೊಡ್ಕೊಂಡದನ. ಏನೇನಿಲ್ಲ ನೋಡಿ, ಕ್ಯಾಬಿನ್. ಅಯ್ಯೋ ಕಂಟೈನರ್ ಗಾಡಿ ನೋಡ್ರಿ. ಬಿಜಾಪುರ ಮುಂದೆ ನೋಡೋಕ್ಕಾಗ್ತಿಲ್ಲಪ್ಪ. ಅದಕ್ಕೆ ಹೇಳೋದು ಭಾಳ ಹುಷಾರಾಗಿರ್ಬೇಕು ಅನ್ನೋದು. ಕಷ್ಟ ಜೀವನ. ಬನ್ನಿ ನೋಡಿ, ಆಲಮಟ್ಟಿ
ಆಲ್ಮಟ್ಟಿ ಡ್ಯಾಮಿಗೆ ಹೋಗೋದು ಹಿಂಗೇನೆ. ನಾವೇನು ಒಂದೆರಡು ಟ್ರಿಪ್ ಈರುಳ್ಳಿ ಹೊಡೆದ್ನೆಲ್ಲ ಇಲ್ಲೇ ಸರೌಂಡಿಂಗಲ್ಲೇ ಹೊಡೆದಿದ್ದು. ಇದು ಕೂಡಲ ಸಂಗಮ ಬರುತ್ತಲ್ಲ ಅಲ್ಲಿಂದನೇ ಇವಾಗ ಅಲ್ಲೇ ಇದ್ದೀನಿ. ಇಲ್ಲಿಂದ ಇನ್ನೂ ಒಂದು 260-250 ಐತೆ ಏನೋ ಚಿತ್ರದುರ್ಗ. ಹಿಂದೆ ಹೋಗೋಣ ನೋಡಿ. ಇವಾಗ ದುರ್ಗ ದಾಟಿ ಹೋಗ್ತಾ ಇದ್ದೀನಿ. ಪಾಪ ಬಂದಿದ್ರಲ್ಲ ಡ್ರೈವರು, ಅವ್ರು ಹೋದರು. ಏನೋ ಪಾಪ ಏನೋ ಪ್ರಾಬ್ಲಮ್ ಐತಣ ಹೋಗ್ತೀನಿ ಅಂತಂದ್ರು. ಪಾಪ ಬಂದಿದ್ದೆ ಭಾಳ ಖುಷಿ ಆಯಿತು. ಹೋಗ್ಲಿ, ಎಲ್ಲರಿಗೂ ಇರುತ್ತೆ ಪ್ರಾಬ್ಲಮ್ಮು. ನಂದು ಸ್ವಲ್ಪ ಕೆಲಸ ಇತ್ತು, ಹೇಳಿದೆ ಅವರಿಗೆ ಹೋಗಿ ಖಾಲಿ ಮಾಡ್ಕೊಂಬರ್ರಿ ಅಂತ. ಇಲ್ಲಣ್ಣ ಭಾಳ ಸಮಸ್ಯೆ ಐತೆ ಅಂದರು. ಏಪ್ಪ ಫಸ್ಟ್ ಹೋಗ್ರಿ ಅಂತ ಹೇಳಿ ಕಳಿಸಿದೆ. ಯಾಕಂದರೆ ಎಲ್ಲರಿಗೂ ಕಷ್ಟ ಬರುತ್ತೆ. ಮನುಷ್ಯ ಅಂದಮೇಲೆ ಕಷ್ಟ ಸುಖ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹುಡುಗಗೆ ಹೇಳಿದ್ದೆ ಬರ್ತಾ ಇದ್ದಾನಂತ ಅವನು. ನೋಡೋಣ, ಅಲ್ಲಿ ದುರ್ಗ ಟೋಲ್ ಹತ್ರ ನಿಲ್ಸ್ಕೊಂತೀನಿ ಬಾ ಅಂತ ಹೇಳಿದ್ದೀನಿ. ಹೊಟ್ಟೆ ಶೋಗಿದ್ದೆ, ಅವ್ನು ಕರ್ಕೊಂಡು ಮುಂದೆ ಎಲ್ಲರೂ ಹೋಗಿ ಊಟ ಮಾಡಿದ್ರಾಯ್ತು. ಬನ್ನಿ ನೋಡಿ. ಇವಾಗ ನೆಲಮಂಗಲ ಟೋಲಲ್ಲಿದ್ದೀನಿ. ಅಲ್ಲೇ ವಿಡಿಯೋ ಮಾಡಿದ್ದು. ಮ್ಯಾಚ್ ನೋಡ್ಕೊಂತ ಇಲ್ಲೇ ಇದ್ದೀನಿ. ರಾತ್ರಿ 11 ಗಂಟೆ ಅಂತ ಹೇಳ್ಬಿಟ್ಟು ಬನ್ನಿ. ನೋಡಿ, ಸಾಯಂಕಾಲನೇ ಬಂದು ಇಲ್ಲಿ ನಿಲ್ಲಿಸಿದ್ದೆ ಗಾಡಿನ. ಇದೇ ನೆಲಮಂಗಲ ಟೋಲ್ ಹತ್ರ ಬಂದು ಮಲ್ಗೋಣ ಅಂತ ಮಾಡಿದೆ. ಮಲ್ಗೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂತಂದರೆ ಇವತ್ತು ಮ್ಯಾಚ್ ಇತ್ತಲ್ಲ, RCB ಆಮೇಲೆ ರಾಜಸ್ಥಾನ್ ರಾಯಲ್ಸು ಮ್ಯಾಚ್ ನೋಡ್ತಾ ಕೂತ್ಕೊಂಡಿದ್ವಿ. ಇಲ್ಲೇ ನಿಲ್ಸಿದ್ದೀನಿ ಗಾಡಿನ. ಇನ್ನೊಂದು ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಬಂದಿದ್ವಿ ಹಿರಿಯೂರಲ್ಲಿ. ವರ್ಕಲ್ಲೇ ಲಾಸ್ಟ್ ವೀಡಿಯೋ ಮಾಡಿ ಮತ್ತೆಲ್ಲೂ ವೀಡಿಯೋ ಮಾಡಲಿಲ್ಲ. ಸೊ ಹಂಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಹೊಟ್ಟೆಶ್ವಾಗಿತ್ತಂತ ಬಿಟ್ಟು ಇಲ್ಲೇ ನೆಲಮಂಗಲ ಟೋಲ್ ಆ ಕಡೆ ಸೈಡಲ್ಲಿ ಏನಾರು ತಿನ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಹುಡುಗ ಬಂದಿದ್ದಾನೆ. ಬನ್ನಿ ನೋಡಿ. ಅಲ್ಲಿ ಖಾಲಿ ಮಾಡ್ಕೊಂಡು ಫೋನ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ನವ್ರಿಗೆ. ಖಾಲಿ ಆದ ತಕ್ಷಣ ಆಗಲೇ ನೆಲಮಂಗ್ಲಕ್ಕೆ ಬಂದು ನನ್ನ ಗಾಡಿಯಲ್ಲಿ ಬಿಟ್ಟು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಮತ್ತು ಟ್ರಾನ್ಸ್ಪೋರ್ಟ್ನವ್ರು ಫೋನ್ ಮಾಡಿ ಲೋಡ್ ಇದೆ ಹೋಗ್ರಿ, ದುರ್ಗ ದಾವಣಗೆರೆ 2 ಡೆಲಿವರಿ ಇದೆ, 11,000 ಕೊಡ್ತಾರೆ ಅಂತ ಅಂದರು. ಸೊ ಹಂಗಾಗಿ ನಾನು ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಲೋಡಿಂಗ್ ಪಾರ್ಟಿಗೆ ಬಂದೀನಿ. ವಿ-ಟ್ರಾನ್ಸ್ ಕಡೆಯಿಂದ. ನೋಡಿರಿ ಎಲ್ಲ ಚಪಾಟೆ ಆಗಿಬಿಟ್ಟಿದೆ ಗಾಡಿ. ಈ ಭತ್ತದವು ಇವೆಲ್ಲ ಮುರಿದು ಬಿಟ್ಟಿದ್ದಾವೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ತಡಿತಾನೆ ಇಲ್ಲ. ಬೇರೆ ಮಾಡಿಸ್ಬೇಕು, ಒಂದು 3 ಮಾಡಿಸಿದ್ರೆ ಚೆನ್ನಾಗಾಗತ್ತೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಫೋನ್ ಮಾಡಿ ಹೋಗಿ ಕೇಳ್ಕೊಂಬಂದೆ. ಇರ್ರಿ ಗಾಡಿಯಲ್ಲಿ ಕರಿತೀನಿ ಅಂತ ಹೇಳಿದ್ರು. ಬನ್ನಿ ನೋಡಿ. ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ಗಾಡಿನ ದುರ್ಗದಲ್ಲೇ ಅನ್ಲೋಡಿಂಗ್ ಪಾಯಿಂಟಲ್ಲಿ ಬಿಟ್ಟು ಬೆಳಗಿನ ಜಾವನೇ ಬಂದೆ. ಇಲ್ಲೇ ನಮ್ಮ ಮಳೆಯವ್ರದ್ದು ನಾಳೆ ಸ್ವಲ್ಪ ಮದುವೆ ಇದೆ. ಸೊ ಹಂಗಾಗಿ ಊರಿಗೆ ಹೋಗ್ಬಿಟ್ಟು ನಾಳೆ ಅಲ್ಲೇ ಮದುವೆಗೆ ಹೋಗಬೇಕು. ಸೊ ಹಂಗಾಗಿ ಕಾರು ತಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಮಳೆಯಂದು. ಬನ್ನಿ ನೋಡೋಣ ಏನೇನು ಕತೆ ಏನು ಅಂತ ಹೇಳ್ತೀನಿ. ನೋಡೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಲಾಸ್ಟಲ್ಲಿ ಹೇಳೋದು ಒಂದೇ, ಗಾಡಿನ ಹುಷಾರಾಗಿ ಓಡಿಸಿ, ನಿದ್ದೆಗಳಲ್ಲಿ ಯಾವುದೇ ಕಾರಣಕ್ಕೂ ಓಡಿಸ್ಬೇಡ್ರಿ. ಏನಾಯ್ತಪ್ಪ ಅಂದ್ರೆ ಬೆಳಗಿನ ಜಾವ ದುರ್ಗದಿಂದ ಗಾಡಿನ ಬಸ್ ಹತ್ತಿದ್ನಲ್ಲ, ಆ ಬಸ್ ಡ್ರೈವರು ನಿದ್ದೆಗಳಲ್ಲೇ ಬಂದಿದ್ದಾನೆ. ನಾನೇ ಖುದ್ದ ಮಾತಾಡಿಸಿ ಎಬ್ಸಿದ್ದೀನಿ. ಅವನು ಅಷ್ಟು ಸುಮ್ಮ ಕಣ್ಣು ಮುಚ್ಕೊಂಡು ಓಡಿಸ್ತಾನೆ ಇದ್ದಾನೆ. ಅದು ಯಾವ 80ರಲ್ಲಿ ಹೊಡಿತಾ ಇದ್ದಾನೆ. ಅದಕ್ಕೆ ಹೇಳಿದ್ದು. ಆಮೇಲೆ ಅವ್ರಿಗೆ ಎದ್ದೇಳಿಸಿ, ಅಣ್ಣ ನಿದ್ದೆ ಬಂದರೆ
ಮುಖ ತೊಳ್ಕೊಳ್ರಿ ಗಾಡಿ ಓಡಿಸ್ರಿ ಅಂತ ಅಂದೆ. ಆಮೇಲೆ ಗುಡ್ಕ ಹಾಕ್ಕೊಂಡ್ರು, ಗುಡ್ಕ ಹಾಕ್ಕೊಂಡು ಆಮೇಲೆ ಓಡಿಸ್ತೀವಿ. ಸೊ ಅದಕ್ಕೆ ಹೇಳೋದು, ನಿದ್ದೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಗಾಡಿ ಓಡಿಸ್ತಿರ್ತೀವಿ, ಬಟ್ ಅದು ಯಾವ ಇದರಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಹುಷಾರಾಗಿ ಓಡಿಸಿ, ಸೇಫ್ಟಿಯಾಗಿ ಓಡಿಸಿ. ಇವತ್ತಿನ ಇದರಲ್ಲಿ ಹಣ ಮುಖ್ಯ ಅಲ್ಲ, ಜೀವ ಮುಖ್ಯ. ಜೀವ ಇದ್ದರೆ ನಾವು ದುಡಿಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.